ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಆಗುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡಿ. ಆರೆಳೆ ದಾರನ ಫಸ್ಟು ನಾವು ಸೀರೆ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಅದೊಂದು ಸ್ವಲ್ಪ ಸೇಫ್ಟಿಗಾಗಿ ಅಷ್ಟೇ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಮೀಡಿಯಮ್ ಸೈಜಿನ ಬೀಡನ್ನು ಹಾಕ್ಕೋಬೇಕು. 3 mm ಸೈಜಿನ ಬೀಡನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ 5 ಚೈನ್ಸನ್ನು ಹಾಕೊಳ್ಳೋಣ. 5 ಅಥವಾ 4 ಚೈನ್ಸನ್ನು ಹಾಕ್ಕೋಬೋದು. ನಾನಿಲ್ಲಿ 5 ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಹಾಕ್ಕೊಳ್ಳೋಣ. ಮತ್ತೆ ಅದೇ ರೀತಿಯಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿ ನೋಡಿ ದಾರನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಜಸ್ಟ್ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ, 5 ಚೈನ್ ಮತ್ತು ಬೀಡ್ ಹಾಕ್ಕೊಂಡಾದ್ಮೇಲೆ ಇವಾಗ ಒಂದು ಚೈನನ್ನು ಹಾಕ್ಕೋಬೇಕು. ನೋಡಿ, ಒಂದು ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫಸ್ಟ್ 2 ಒಂದು ಮಾಡ್ಕೋಬೇಕು ಮತ್ತು 2 ಒಂದು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡೆ, 2 ಡಬಲ್ ಕ್ರೋಶ ಆಯಿತು, ಮತ್ತು ಇನ್ನೊಂದು ಡಬಲ್ ಕ್ರೋಶ, ಚಿಕ್ಕದಾಗಿರೋಂಥ ಡಬಲ್ ಕ್ರೋಶನೇ ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೋಡಿ, ಕ್ರೋಶ ಮೇಲೆ ದಾರ ತಗೋಬೇಕು, ಪಕ್ಕದಲ್ಲೇ ಚುಚ್ಕೋಬೇಕು, ಗ್ಯಾಪ್ ಇಲ್ಲದ ರೀತಿಯಲ್ಲಿ ಪಕ್ಕದಲ್ಲೇ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಗ್ಯಾಪ್ ಆಗಿಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಡಿಸೈನು. ನೋಡಿ, 6 ಚೈನ್ಸ್ ಡಬಲ್ ಕ್ರೋಶ ಆದಮೇಲೆ 1 ಚೈನನ್ನು ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಒಂದು ಪುಟಾಣಿಯಾಗಿರೋಂಥ ಒಂದು ಆರ್ಚ್ ಬರುತ್ತೆ. ಎಷ್ಟು ಕ್ಯೂಟಾಗಿದೆ ಆರ್ಚ್ ಅದು. ಅದಾದಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕ್ಕೋಬೇಕು. ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಅದೇ ರೀತಿಯಾಗಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 6 ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ 7 ಅಥವಾ 5 ಡಬಲ್ ಕ್ರೋಶನೂ ಮಾಡ್ಕೋಬೋದು. ನೋಡಿ, ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಬಾಕ್ಸ್ ರೀತಿಯಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೊತೀವಲ್ವ, ಅಲ್ಲಿ 2 ಚೈನನ್ನು ಹಾಕ್ಕೊಂಡು ನಾವು ಡಬಲ್ ಕ್ರೋಶಗಳನ್ನ ಮಾಡ್ಕೊತೀವಿ. ಇಲ್ಲಿ ನಾನು ಒಂದು ಚೈನನ್ನು ಹಾಕ್ಬಿಟ್ಟು ಡಬಲ್ ಕ್ರೋಶ ಮಾಡ್ಕೊತಾ ಇರೋದ್ರಿಂದ ಅದೊಂದು ಸ್ವಲ್ಪ ಆರ್ಚ್ನ ರೀತಿಯಲ್ಲಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಒಂದು ಅರ್ಧ ಗಂಟೆಯಲ್ಲಿ ಈ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ, ಕ್ರೋಶ ಮೇಲೆ ದಾರ ತೊಗೊಳೋದು, ಪಕ್ಕದಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು. 6 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 2 ಆರ್ಚ್ ಆಯಿತು. ನೋಡಿ, ಎಷ್ಟು ಕ್ಯೂಟಾಗಿರುವಂಥ 2 ಆರ್ಚ್ ಆದಮೇಲೆ ಮತ್ತೆ ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಬೀಡ ಹಾಕ್ಕೊಳೋದು, ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಟು ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅದೇ ರೀತಿಯಾಗಿ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 3 ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ 5 ಆರ್ಚ್ ಆದಮೇಲೂ ಸಹ ಕುಚ್ಚನ್ನು ಕಟ್ಕೋಬೋದು, ಅಥವಾ 2 ಆರ್ಚ್ ಆದಮೇಲೂ ಸಹ ಕುಚ್ಚನ್ನು ಕಟ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನೋಡಿ, ಅದೇ ರೀತಿ ನಾನಿಲ್ಲಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. 6 ಡಬಲ್ ಕ್ರೋಶ ಆದಮೇಲೆ ಕೊನೆಯಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಗ್ಯಾಪ್ ಇರಬಾರ್ದು, ಅದ್ರ ಪಕ್ಕದಲ್ಲೇ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಹಾಕ್ಕೋಬೇಕು. ಈಗ ನೋಡಿ, ಈ ರೀತಿ ಅದೆಲ್ಲಿಗೆ ಬರುತ್ತೋ ಅಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 5 ಚೈನ್ಸನ್ನು ಹಾಕ್ಕೋಬೇಕು.
5 ಅಥವಾ 4 ಚೈನ್ಸನ್ನು ಹಾಕ್ಕೋಬೋದು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೇಮ್ ಅದೇ ರೀತಿ ಬೀಡನ್ನು ಹಾಕ್ಕೋಬೇಕು. ಅಲ್ಲಿಂದ ಮತ್ತೆ 3 ಆರ್ಚ್ ಬರುತ್ತೆ, ಬೀಡ ಆದಮೇಲೆ ಮತ್ತೆ 5 ಚೈನ್ಸ್ ಬರುತ್ತೆ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಇದನ್ನು ಹಾಕ್ಬಿಟ್ಟು ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ ನೋಡಿ. ಕುಚ್ಚನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ಗಂಟೆಯಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಇರುವಂಥ ಡಿಸೈನ್ ಇದು. ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ಈಗಷ್ಟೇ ಕುಚ್ಚು ಕಲಿತಾ ಇರೋರು ಈ ರೀತಿ ಡಿಸೈನ್ಸನ್ನು ಟ್ರೈ ಮಾಡಿ, ತುಂಬ ಈಸಿಯಾಗಿ ಇರುತ್ತೆ. ಹಾಗೆ ಇದು ಎಲ್ಲ ರೀತಿಯಾದಂತಹ ಸ್ಯಾರೀಸ್ಗೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿರೋಂಥ ಸ್ಯಾರೀಸ್ಗೆ, ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಈಸಿಯಾಗಿ ಹಾಕ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಹಾಕೋಣ. ಧನ್ಯವಾದಗಳು.